ಶುಕ್ರ ಗ್ರಹವು ಏಪ್ರಿಲ್ 24ರ ತನಕ ಉಚ್ಚ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸಲಿದ್ದಾನೆ. ಇದೇ ವೇಳೆ ಆ ರಾಶಿಯಲ್ಲಿ 3 ವಿಭಿನ್ನ ರಾಜಯೋಗಗಳು ನಿರ್ಮಾಣವಾಗಲಿವೆ. ಇದರಿಂದಾಗಿ ಈ 5 ರಾಶಿಯವರ ಅದೃಷ್ಟ ಹೆಚ್ಚಾಗಲಿದೆ. ಈ 5 ರಾಶಿಗಳಿಗೆ ಶುಭ ಫಲಗಳ ಜೊತೆಗೆ ಕೆಲವು ಅಶುಭ ಫಲಗಳು ಸಹ ದೊರೆಯಲಿವೆ. ಯಾವ 5 ರಾಶಿ ಎಂದು ಯೋಚಿಸುತ್ತಿದ್ದರೆ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿರಿ. ವೀಕ್ಷಕರೆಲ್ಲರಿಗೂ ನಮ್ಮ ರೆಪಿಡ್ ಟಿವಿಯ ಹೊಸ ಭವಿಷ್ಯವಾಣಿ ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂತಹ ಕೆಲಸವನ್ನು ಮಾಡುತ್ತವೆ. ಅದೇ ರೀತಿಯಲ್ಲಿ ಸಮೃದ್ಧಿ, ಸೌಂದರ್ಯದ ಪ್ರತೀಕ ಆಗಿರುವಂತಹ ಶುಕ್ರ ತನ್ನ ಉಚ್ಚ ರಾಶಿಯಾಗಿರುವಂತಹ ಮೀನರಾಶಿಗೆ ಕಾಲಿಟ್ಟಿದ್ದಾನೆ. ಏಪ್ರಿಲ್ 24ರವರೆಗೆ ಕೂಡ ಇದೇ ರಾಶಿಯಲ್ಲಿ ಇರಲಿದ್ದಾನೆ. ರಾಹುವಿನ ಜೊತೆಗೆ ಸಂಯೋಗ ಸೇರಿದಂತೆ ಸಾಕಷ್ಟು ರಾಜಯೋಗಗಳು ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿವೆ. ನಾರಾಯಣ ಯೋಗ, ಮಾಲವ್ಯ ರಾಜಯೋಗ, ವಿಪರೀತ ರಾಜಯೋಗಗಳಂತಹ 3 ರಾಜಯೋಗಗಳು ನಿರ್ಮಾಣವಾಗಿವೆ. ಈ ಕಾರಣದಿಂದಾಗಿ ಕೆಲವು ರಾಶಿಯವರಿಗೆ ಸಕಾರಾತ್ಮಕವಾಗಿ ಪರಿಣಾಮ ಬೀರಲಿದೆ. ಹಾಗಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನ ಈ ಪರಿಣಾಮದಿಂದಾಗಿ ಸಕಾರಾತ್ಮಕ ಪರಿಣಾಮವನ್ನು ಕಾಣಲಿರುವಂತಹ ಆ ರಾಶಿಗಳು ಯಾವುವು ಹಾಗೂ ಈ ಸಮಯಾವಧಿಯಲ್ಲಿ ಆ ರಾಶಿಗಳು ಕೆಲಸ ವಿಶೇಷವಾಗಿ ಮಾಡಬೇಕಾಗಿದ್ದ ಕಾರ್ಯಗಳ ಯಾವುವು ಎಂಬುದನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನಮ್ಮ ವಿಡಿಯೋ ನೋಡುವ 50% ಜನರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ಅದರಲ್ಲಿ ತಾವೂ ಒಬ್ಬರಾಗಿದ್ದಾರೆ. ಈ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ ಕರ್ಕಾಟಕ ರಾಶಿ ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಅದೃಷ್ಟದ ಸ್ಥಾನದಲ್ಲಿ ಶುಕ್ರ ಹಾಗೂ ರಾಹುವಿನ ಸಂಯೋಗ ನಡೆದಿದ್ದು, ಇದರಿಂದಾಗಿ ಕರ್ಕ ರಾಶಿಯವರು ಈ ಅವಧಿಯಲ್ಲಿ ವಿಶೇಷವಾಗಿ ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ. ಹೊಸ ನೌಕರಿಗಾಗಿ ಕರ್ಕ ರಾಶಿಯವರು ಎದುರು ನೋಡುತ್ತಿದ್ದರೆ ಖಂಡಿತವಾಗಿ ಅವರಿಗೆ ಇಷ್ಟ ಆಗುವಂತಹ ಕ್ಷೇತ್ರದಲ್ಲಿ ಕೈ ತುಂಬಾ ಸಂಬಳ ಸಿಗುವಂತಹ ಕೆಲಸ ಸಿಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಉನ್ನತಿಯನ್ನು ನೀವು ಹೊಂದಲಿದ್ದೀರಿ. ಅಚಾನಕ್ಕಾಗಿ ನಿಮ್ಮ ಕೆಲಸ ಹಾಗೂ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಧನ ಲಾಭ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಸಂದರ್ಭದಲ್ಲಿ ಕರ್ಕ ರಾಶಿಯವರು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬಲ್ಲ ಅವಕಾಶಗಳು ಕೂಡ ಸಿಗಲಿವೆ. ಆದರೆ ಸರಿಯಾದ ರೀತಿಯಲ್ಲಿ ಅದರ ಉಪಯೋಗವನ್ನು ಮಾಡಿಕೊಳ್ಳಬೇಕು ಅಷ್ಟೇ. ಶುಕ್ರನ ಕೃಪೆ ಕರ್ಕ ರಾಶಿಯವರ ಮೇಲೆ ವ್ಯಾಪಾರ ಹಾಗೂ ಉದ್ಯೋಗದ ಮೇಲೆ ಇರುವುದರಿಂದಾಗಿ ಯಾವುದೇ ರೀತಿಯ ಆದಾಯದ ಸಮಸ್ಯೆಗಳು ನಿಮಗೆ ಈ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ. ಹಾಗೂ ನೀವು ಈ ವಿಶೇಷ ಸಮಯಾವಧಿಯಲ್ಲಿ ಮಾಡಬೇಕಾದ ಕಾರ್ಯವೆಂದರೆ ನೀವು ಶನಿವಾರದ ದಿನದಂದು ಪ್ರಾಣಿಗಳಿಗೆ ಆಹಾರ ಸೇವಿಸಬೇಕು. ಇನ್ನು ಮಿಥುನ ರಾಶಿ ನೋಡುವುದಾದರೆ, ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರತಿಯೊಂದು ಅವಕಾಶಗಳು ಕೂಡ ಲಾಭವನ್ನು ತರಲಿವೆ. ವಿಶೇಷವಾಗಿ ಮಾಲವ್ಯ ರಾಜಯೋಗ ಮಿಥುನ ರಾಶಿಯವರ ಕರ್ಮಯೋಗದಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಅದೃಷ್ಟ ಸಹಾಯದ ಜೊತೆಗೆ ಉತ್ತಮ ಲಾಭವನ್ನು ಸಂಪಾದನೆ ಮಾಡಲಿದ್ದೀರಿ. ಆದಾಯದ ಮೂಲಗಳು ಕೂಡ ಹೆಚ್ಚಾಗಲಿದ್ದು ಹೆಚ್ಚಿನ ಹಣ ಹರಿದು ಬರಲಿದೆ. ಅನಿರೀಕ್ಷಿತವಾಗಿ ಧನ ಲಾಭ ಆಗುವಂತಹ ಸಾಧ್ಯತೆ ಕಂಡು ಬರಲಿದೆ. ಒಂದು ವೇಳೆ ಯಾರಾದರೂ ಹೊಸ ಕೆಲಸವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅವರಿಗೆ ಇಷ್ಟ ಆಗುವಂತಹ ಕೆಲಸದ ಆಫರ್ ಅವರನ್ನು ಹುಡುಕಿಕೊಂಡು ಬರಲಿದೆ. ಭೌತಿಕ ಸುಖವನ್ನು ಪಡೆದುಕೊಳ್ಳುವಂತಹ ಯೋಗ ಕೂಡ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೂಡಿ ಬರಲಿದೆ. ನೀವುಗಳು ಈ ಸಮಯದಲ್ಲಿ ಯಾವುದೇ ಕೆಲಸ ಮಾಡಿದರೂ ನಿಮ್ಮ ಗೃಹ ದೇವರು ಅಂದರೆ ಮನೆ ದೇವರನ್ನು ಸ್ಮರಿಸಿ ಮಾಡಬೇಕು. ಮುಂದೆ ಸಿಂಹ ರಾಶಿ. ಶುಕ್ರ ಹಾಗೂ ರಾಹುವಿನ ಸಂಯೋಗ ಎನ್ನುವುದು ಸಿಂಹ ರಾಶಿಯವರ ರಾಶಿ ಚಕ್ರದ 10ನೇ ಸ್ಥಾನದಲ್ಲಿ ನಡೆಯುತ್ತಿದೆ. ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಸಿಂಹ ರಾಶಿಯವರಿಗೆ ಅದೃಷ್ಟದ ಸಹಾಯ ದೊರಕಲಿದೆ. ಸಿಂಹ ರಾಶಿಯವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸುಧಾರಣೆ ಕಂಡು ಬರಲಿದೆ. ಆದಾಯದ ಸಾಕಷ್ಟು ಮೂಲಗಳು ಸಿಂಹ ರಾಶಿಯವರಿಗಾಗಿ ತೆರೆದುಕೊಳ್ಳಲಿದೆ. ಸಿಂಹ ರಾಶಿಯವರಲ್ಲಿ ಯಾರೆಲ್ಲ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಎದುರು ನೋಡುತ್ತಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಿಂಹ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಸಂಬಳ ಹೆಚ್ಚಾಗಬಹುದು ಹಾಗೂ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರುತ್ತಿವೆ. ಮುಂದಿನ ದಿನಗಳಲ್ಲಿ ಉತ್ತಮ ಬೆಳವಣಿಗೆಗಳನ್ನು ನೀವು ಕಾಣಲಿದ್ದೀರಿ. ಇನ್ನು ಮುಂದಿನ ರಾಶಿ ಎಂದರೆ ಅದು ಧನು ರಾಶಿ. ಮಾಲವ್ಯ ರಾಜಯೋಗ ಎನ್ನುವುದು ಧನು ರಾಶಿಯವರಿಗೆ ಯಾವುದೇ ರೀತಿಯಲ್ಲಿ ದೇವರು ನೀಡಿರುವಂತಹ ವರಕ್ಕಿಂತ ಕಡಿಮೆ ಇಲ್ಲ ಎಂದು ಹೇಳಬಹುದು. ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಇಚ್ಛೆಗಳು ನೆರವೇರಲಿವೆ. ಮನೆ ಕಟ್ಟಿಸಬೇಕು ಹಾಗೂ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಎನ್ನುವಂತಹ ನಿಮ್ಮ ಕನಸು ನನಸಾಗಲಿದೆ. ನಿಮ್ಮ ಒಳ್ಳೆಯ ಕೆಲಸಗಳಿಂದಾಗಿ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಗೌರವಗಳು ಹೆಚ್ಚಾಗಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು ದೊಡ್ಡ ಮಟ್ಟದ ಪ್ರಮೋಷನ್ ಪಡೆದುಕೊಳ್ಳಲಿದ್ದಾರೆ.
ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಹಾಗೂ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಬೆಂಬಲ ನಿಮ್ಮ ಮೇಲೆ ಇರಲಿದೆ. ಇನ್ನು ಕೊನೆಯ ರಾಶಿ ಎಂದರೆ ಅದು ಕನ್ಯಾ ರಾಶಿ. ಸ್ನೇಹಿತರೆ, ಶುಕ್ರನ ರಾಶಿ ಬದಲಾವಣೆ ಎನ್ನುವುದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ. ಮಾಲವ್ಯ ರಾಜಯೋಗ ಎನ್ನುವುದು ಕನ್ಯಾ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ. ಒಂದು ವೇಳೆ ನೀವು ಪಾರ್ಟ್ನರ್ಶಿಪ್ ವ್ಯಾಪಾರವನ್ನು ಮಾಡುವುದಕ್ಕೆ ಹೊರಟಿದರೆ ಖಂಡಿತವಾಗಿ ನಿಮ್ಮ ಕೈ ತುಂಬಾ ಲಾಭ ಸಿಗಲಿದೆ. ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಆಕಸ್ಮಿಕ ಧನ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಉದ್ಯೋಗದಲ್ಲಿರುವವರು ಹಾಗೂ ಈ ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇರುವವರಿಗೆ ಅವರ ಅರ್ಹತೆಗೆ ತಕ್ಕನಾಗಿರುವಂತಹ ಇಷ್ಟವಾದ ಕೆಲಸವೇ ದೊರಕಲಿದೆ. ಕನ್ಯಾ ರಾಶಿಯವರ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳನ್ನು ಗುರುತಿಸಿ ಸರಿಯಾದ ರೀತಿಯಲ್ಲಿ ಸನ್ಮಾನವನ್ನು ಸಹೋದ್ಯೋಗಿಗಳು ಮಾಡಲಿದ್ದಾರೆ. ವರಿಷ್ಠ ಅಧಿಕಾರಿಗಳಿಂದ ಕೂಡ ಕೆಲಸದ ಮೇಲೆ ಮೆಚ್ಚುಗೆ ಪಡೆಯಲಿದ್ದೀರಿ. ವೀಕ್ಷಕರೇ, ಇದಾಗಿತ್ತು ಶುಕ್ರ ಗ್ರಹಣ ಗೋಚರದ ಸಮಯದಲ್ಲಿ ಕೆಲವು ರಾಶಿಗಳಿಗೆ ಆಗುವ ಅದೃಷ್ಟದ ಬಗ್ಗೆ ಮಾಹಿತಿ. ಯಾವುದೇ ಅನಿಸಿಕೆ, ಪ್ರಶ್ನೆ, ಸಲಹೆ, ಟೀಕೆ ಇದ್ದಲ್ಲಿ ಕಾಮೆಂಟ್ನಲ್ಲಿ ತಿಳಿಸಿ ಎನ್ನುತ್ತಾ ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಇರದಿದ್ದರೂ ಓಂ ಬುದ್ಧದೇವಯ ನಮಃ ಎಂದು ಕಾಮೆಂಟ್ ಮಾಡುವುದರ ಜೊತೆಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಧನ್ಯರಾಗಿರಿ. ನಮಸ್ಕಾರ.